ನಮಸ್ಕಾರ. ಮುಖ್ಯಾಂಶಗಳು. ನೂತನ ವಾಹನಗಳ ಬಳಕೆಯಿಂದ ಅಪಘಾತ ಪ್ರಮಾಣ ಮಾಲಿನ್ಯ ತಗ್ಗಿಸಲು ಸಹಕಾರಿ, ಉದ್ಯೋಗ ಸೃಷ್ಟಿ ಹೆಚ್ಚಳ, ಪ್ರಧಾನಿ ನರೇಂದ್ರ ಮೋದಿ. ಎರಡನೇ ಹಂತದ ಫಿಟ್ ಇಂಡಿಯಾ ಸ್ವಾತಂತ್ರ್ಯ ಓಟಕ್ಕೆ ಚಾಲನೆ, ಸದೃಢ ದೇಶ ನಿರ್ಮಾಣಕ್ಕೆ ಸಮಾಜದ ಸ್ವಾಸ್ಥ್ಯ ಅತ್ಯವಶ್ಯ, ಸಚಿವ ಅನುರಾಗ್ ಸಿಂಗ್ ಠಾಕೂರ್. ಸೋಂಕು ನಿಯಂತ್ರಣಕ್ಕೆ ರಾಜ್ಯದಲ್ಲಿ ಬಿಗಿ ಕ್ರಮ, ಶೀಘ್ರದಲ್ಲೇ ತಜ್ಞರೊಂದಿಗೆ ಸಭೆ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಸ್ವಾತಂತ್ರ್ಯೋತ್ಸವ ಸಮಾರಂಭಕ್ಕೆ ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನ ಸಜ್ಜು, ಪೊಲೀಸ್ ಸಿಬ್ಬಂದಿ ಸೇರಿ ರಕ್ಷಣಾ ಪಡೆಗಳಿಂದ ತಾಲೀಮು. ವಾರ್ತೆಗಳ ವಿವರ. ಗುಜರಾತ್ನಲ್ಲಿ ಇಂದು ನಡೆದ ಹೂಡಿಕೆದಾರರ ಸಮಾವೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹಳೆಯ ವಾಹನಗಳ ಗುಜರಿ ನೀತಿಯನ್ನು ಬಿಡುಗಡೆ ಮಾಡಿದರು. ಹಳೆಯ ವಾಹನಗಳ ಗುಣಮಟ್ಟದ ಅರ್ಹತಾ ಪರೀಕ್ಷೆಯ ನಂತರ ಅದು ರಸ್ತೆಯಲ್ಲಿ ಓಡಾಡಲು ಅನರ್ಹವಾಗಿವೆ ಎಂದು ಖಾತರಿಯಾದ ಬಳಿಕ ಅದನ್ನು ಗುಜರಿಗೆ ಹಾಕಿ ಅದರ ಬಿಡಿ ಭಾಗಗಳನ್ನು ಮರುಬಳಕೆ ಮಾಡುವ ನಿಟ್ಟಿನಲ್ಲಿ ಈ ನೀತಿ ನೆರವಾಗಲಿದೆ. ವಾಹನಗಳ ಗುಜರಿ ನೀತಿ ಬಿಡುಗಡೆ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ, ಜನರು ತಮ್ಮ ಹಳೆಯ ವಾಹನಗಳನ್ನು ಗುಜರಿಗೆ ಹಾಕಿದ ಬಳಿಕ ಅವರಿಗೆ ಪ್ರಮಾಣ ಪತ್ರ ನೀಡಲಾಗುತ್ತದೆ. ಈ ಪ್ರಮಾಣ ಪತ್ರ ಹೊಂದಿದವರಿಗೆ ಹೊಸ ವಾಹನ ಖರೀದಿಸುವಾಗ ಅದರ ನೋಂದಣಿ ಶುಲ್ಕ ಹಾಗೂ ರಸ್ತೆ ತೆರಿಗೆಯಲ್ಲಿ ರಿಯಾಯಿತಿ ನೀಡಲಾಗುತ್ತದೆ. ಅಲ್ಲದೆ ಹಳೆಯ ವಾಹನಗಳ ನಿರ್ವಹಣೆ ವೆಚ್ಚ, ದುರಸ್ತಿ ವೆಚ್ಚಕ್ಕೆ ಕಡಿವಾಣ ಬೀಳಲಿದ್ದು, ರಸ್ತೆ ಅಪಘಾತಗಳು ತಗ್ಗುತ್ತವೆ ಹಾಗೂ ಮಾಲಿನ್ಯ ಕಡಿಮೆಯಾಗುತ್ತದೆ ಎಂದು ಹೇಳಿದರು. ಬಳಸಲು ಯೋಗ್ಯವಲ್ಲದ ವಾಹನಗಳನ್ನು ವೈಜ್ಞಾನಿಕವಾಗಿ ಗುಜರಿಗೆ ಹಾಕಿ ಅದರ ಬಿಡಿ ಭಾಗಗಳನ್ನು ಮರುಬಳಕೆ ಮಾಡುವುದರಿಂದ ದೇಶದಲ್ಲಿ ಲೋಹದ ಕೊರತೆ ನೀಗುತ್ತದೆ. ಇದರಿಂದ ಕೋಟ್ಯಾಂತರ ಮಂದಿಗೆ ಉದ್ಯೋಗ ದೊರೆತು ದೇಶದ ಆರ್ಥಿಕ ವ್ಯವಸ್ಥೆ ಸದೃಢವಾಗಲು ನೆರವಾಗುತ್ತದೆ ಎಂದರು. ಹೊಸ ಗುಜರಿ ನೀತಿಯಿಂದ ಜನಸಾಮಾನ್ಯರಿಗೆ ಮಾತ್ರವಲ್ಲದೆ ಕೈಗಾರಿಕೋದ್ಯಮಿಗಳು ಮತ್ತು ಮಧ್ಯಸ್ಥಿಕೆದಾರರಿಗೂ ಅನುಕೂಲವಾಗಲಿದೆ. ಗುಜರಿ ವಾಹನಗಳ ವೈಜ್ಞಾನಿಕ ವಿಲೇವಾರಿಗಾಗಿ 10,000 ಕೋಟಿ ರೂಪಾಯಿ ಹೂಡಿಕೆಗೆ ಅವಕಾಶ ದೊರೆಯುತ್ತದೆ. ತ್ಯಾಜ್ಯದಿಂದ ಹಣ ಗಳಿಸುವ ಅವಕಾಶ ದೊರೆಯಲಿದ್ದು, ಗುಜರಿ ಉದ್ಯಮದಲ್ಲಿ ತೊಡಗಿರುವ ಸಣ್ಣ ವ್ಯಾಪಾರಿಗಳಿಗೂ ಮಾನ್ಯತೆ ದೊರೆತು ಅವರು ಸಹ ಸಂಘಟಿತ ವಲಯಕ್ಕೆ ಸೇರ್ಪಡೆಗೊಳ್ಳಲು ಈ ನೀತಿ ನೆರವಾಗುತ್ತದೆ ಎಂದು ತಿಳಿಸಿದರು. पुरानी टेक्नोलॉजी के कारण रोड एक्सीडेंट का खतरा बहुत अधिक रहता है, उससे मुक्ति मिलेगी. चौथा, इससे हमारे स्वास्थ्य पर प्रदूषण के कारण जो असर पड़ता है उसमें भी कमी आएगी. और सबसे बड़ी बात ये है कि इस पॉलिसी के तहत गाड़ी सिर्फ उसकी एज देखकर ही स्क्रैप नहीं की जाएगी. गाड़ियों का वैज्ञानिक तरीके से ऑथोराइज ऑटोमेटेड टेस्टिंग सेंटर्स पर फिटनेस टेस्ट होगा. अगर गाड़ी अनफिट होगी तो वैज्ञानिक तरीके से स्क्रैप किया जाएगा. इसके लिए ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ, ಹೊಸ ಗುಜರಿ ನೀತಿಯಡಿ ಏಕೀಕೃತ ಗುಜರಿ ಹಬ್ಗಳನ್ನು ಸ್ಥಾಪಿಸಲಾಗುವುದು. ದೇಶಾದ್ಯಂತ ವಾಹನಗಳ ಅರ್ಹತಾ ಗುಣಮಟ್ಟ ಪರಿಶೀಲಿಸುವ ಕೇಂದ್ರಗಳನ್ನು ಸ್ಥಾಪಿಸಲಾಗುವುದು. ಇದರಿಂದ 3,70,00,000 ನೇರ ಮತ್ತು ಪರೋಕ್ಷ ಉದ್ಯೋಗಾವಕಾಶ ಕಲ್ಪಿಸುವ ಗುರಿ ಹೊಂದಲಾಗಿದೆ ಎಂದು ಹೇಳಿದರು. ಗುಜರಾತ್ ಮುಖ್ಯಮಂತ್ರಿ ವಿಜಯ್ ರೂಪಾನಿ, ಸಂಭಾವ್ಯ ಹೂಡಿಕೆದಾರರು, ಉದ್ಯಮ ತಜ್ಞರು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಸ್ಥಳದಲ್ಲೇ 3 ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು. ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಆಚರಣೆಯ ಅಂಗವಾಗಿ ಯುವಜನ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಇಂದು ದೇಶಾದ್ಯಂತ ಹಮ್ಮಿಕೊಂಡಿರುವ ಎರಡನೇ ಹಂತದ ಫಿಟ್ ಇಂಡಿಯಾ ಸ್ವಾತಂತ್ರ್ಯದ ಓಟಕ್ಕೆ ಕೇಂದ್ರ ಯುವಜನ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ದೆಹಲಿಯ ಮೇಜರ್ ಧ್ಯಾನ್ಚಂದ್ ಕ್ರೀಡಾಂಗಣದಲ್ಲಿಂದು ಚಾಲನೆ ನೀಡಿದರು. ये तस्वीरें देख रहे हैं को जब उन्होंने फ्लैग ऑफ किया तो उसके साथ ही दौड़ में हिस्सा भी ले 744 जिलों में फिटनेस काफी जरूरी है और शारीरिक फिटनेस कहीं न कहीं मानसिक. जी हम देख रहे थे खेल मंत्री कह रहे हैं कि किस तरह से ये अहम जो 75 आइकॉनिक लोकेशंस हैं वहां से लोग साथ में जुड़े, कई इस तरह से इंस्पायर करते हैं. तो यकीनन बात कही जाती है कि अगर आप फिट हैं ಕ್ರೀಡೆ ಮತ್ತು ಯುವಜನ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ನಿಸಿತ್ ಪ್ರಾಮಾಣಿಕ್, ಕಾರ್ಯದರ್ಶಿಗಳಾದ ರವಿ ಮಿತ್ತಲ್ ಹಾಗೂ ಉಷಾ ಶರ್ಮಾ ಭಾಗವಹಿಸಿದ್ದರು.
ಈ ಸಂದರ್ಭದಲ್ಲಿ ಅನುರಾಗ್ ಠಾಕೂರ್ ಅಸ್ಸಾಂನ ತೇಜ್ಪುರ್, ವಾಘಾಗಡಿ, ಅಂಡಮಾನ್ನ ಪೋರ್ಟ್ ಬ್ಲೇರ್, ಹಿಮಾಚಲ ಪ್ರದೇಶದ ಸ್ಪಿತಿ ಕಣಿವೆ, ಅಲಹಾಬಾದ್ನ ಚಂದ್ರಶೇಖರ್ ಆಜಾದ್ ಉದ್ಯಾನವನ, ಮುಂಬೈನ ಗೇಟ್ವೇ ಆಫ್ ಇಂಡಿಯಾ ಸೇರಿದಂತೆ ದೇಶದ ಹಲವು ಭಾಗಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಶಸ್ತ್ರ ಪಡೆ ಯೋಧರೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂವಾದ ನಡೆಸಿ ಪ್ರತಿಜ್ಞಾವಿಧಿ ಬೋಧಿಸಿದರು. मित्रों एवं समुदाय हम एक स्वस्थ और सशक्त देश का निर्माण कर सकते. ಬಳಿಕ ಅನುರಾಗ್ ಠಾಕೂರ್ ಯುವ ಮನಸ್ಸು ಹಾಗೂ ದೇಹ ಆರೋಗ್ಯಕರ ಹಾಗೂ ಸದೃಢ ಭಾರತದ ಪ್ರಮುಖ ಶಕ್ತಿಗಳಾಗಿವೆ. ಪ್ರತಿಯೊಬ್ಬರೂ ತಮ್ಮನ್ನು ಸ್ವಸ್ಥವಾಗಿರಿಸಿಕೊಳ್ಳುವುದರಿಂದ ಮಾತ್ರ ದೇಶದ ಸ್ವಾಸ್ಥ್ಯದ ನಿರೀಕ್ಷೆ ಮಾಡಲು ಸಾಧ್ಯ. ಪ್ರತಿನಿತ್ಯ ಅರ್ಧ ಗಂಟೆಗಳ ಕಾಲ ದೇಹದ ಸದೃಢತೆಗೆ ಸಮಯ ನಿಗದಿಪಡಿಸುವುದರಿಂದ ಮನುಷ್ಯನ ಬದುಕಿನಲ್ಲಿ ಸಾಕಷ್ಟು ಬದಲಾವಣೆ ಕಾಣಲು ಸಾಧ್ಯ. ಕೋವಿಡ್ ಸೋಂಕಿನ ಸಮಯದಲ್ಲಿ ಆರೋಗ್ಯ ಕಾಪಾಡಿಕೊಳ್ಳುವತ್ತ ಹೆಚ್ಚಿನ ಗಮನ ನೀಡುವುದು ಇಂದಿನ ತುರ್ತು ಅಗತ್ಯವಾಗಿದೆ ಎಂದರು. ಗಡಿ ಕಾಯುವ ಸೇನಾ ಯೋಧರು ಮತ್ತು ದೇಶದ ಯುವಜನತೆ ಕೈಜೋಡಿಸಿದ್ದಲ್ಲಿ ಅಂತಹ ದೇಶವನ್ನು ಯಾರಿಂದಲೂ ಸೋಲಿಸಲು ಸಾಧ್ಯವಿಲ್ಲ. ಈ ವರ್ಷದ ಫಿಟ್ ಇಂಡಿಯಾ ಓಟದಲ್ಲಿ ಪ್ರತಿಯೊಬ್ಬರೂ ಸಕ್ರಿಯವಾಗಿ ಪಾಲ್ಗೊಂಡು ಗ್ರಾಮೀಣ ಭಾಗ ಸೇರಿದಂತೆ ಎಲ್ಲಾ ವಲಯದ ಜನರನ್ನು ಇದರಲ್ಲಿ ಪಾಲ್ಗೊಳ್ಳುವಂತೆ ಪ್ರೋತ್ಸಾಹಿಸಬೇಕು. ಈ ಮೂಲಕ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಆಚರಣೆಯಲ್ಲಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಹಾಗೂ ಈಗ ಸಮಾಜದ ಸ್ವಾಸ್ಥ್ಯಕ್ಕಾಗಿ ದುಡಿಯುತ್ತಿರುವವರಿಗೆ ಗೌರವ ಸಲ್ಲಿಸೋಣ ಎಂದು ಕರೆ ನೀಡಿದರು. और फिट इंडिया फ्रीडम रन में भी बढ़ चढ़कर हमारे सेना के जवानों ने अपना योगदान दिया है. तो एक और सेना के जवान, दूसरी ओर भारत के नौजवान, जब ये इकट्ठे हो जाएं तो दुनिया की कौन ताकत इनको रोक सकती है. और यही ताकत और संगठित होकर और मजबूत होगी और भारत के कोने कोने में 750 लगभग 750 जिलों, क्योंकि 744 जिलों की अगर हम बात करते हैं तो मैं कहता हूं लगभग 750 जिलों में हर जिले के 75 गांव में जाने का कार्यक्रम करने का काम होगा. और उन 75 गांव में भी 75 युवा एक दिन में भागेंगे और आगे वो अलग अलग परिवारों तक जाने का काम भी करेंगे. ನಂತರ ನಿಸಿತ್ ಪ್ರಮಾಣಿಕ್ ದೇಶದ 75 ಐತಿಹಾಸಿಕ ತಾಣಗಳಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು 75 ಜಿಲ್ಲೆಗಳಲ್ಲಿ ಮತ್ತು ಪ್ರತಿ ಜಿಲ್ಲೆಯ 75 ಹಳ್ಳಿಗಳಲ್ಲಿ ಈ ವರ್ಷದ ಅಕ್ಟೋಬರ್ 2ರವರೆಗೆ ಪ್ರತಿ ವಾರ ವಿವಿಧ ಕಾರ್ಯಕ್ರಮಗಳು ನಡೆಯಲಿದೆ. ಒಟ್ಟು 744 ಜಿಲ್ಲೆಗಳಲ್ಲಿ ಫಿಟ್ ಇಂಡಿಯಾ ಸ್ವಾತಂತ್ರ್ಯದ ಓಟ ಹಮ್ಮಿಕೊಳ್ಳಲಾಗಿದೆ ಎಂದರು. मुझे लगता है कहीं जाके पूरे भारत को, पूरे देश को इससे प्रेरणा मिला. और आज हम लोग यहां पर एकत्रित हुए हैं, आप सभी लोग जुड़े हैं आजादी की अमृत महोत्सव को साकार करने के लिए, सफलमंडित करने के लिए. और फिट इंडिया फ्रीडम रन में आप लोग इसके साथ, इस कार्यक्रम के साथ आप लोग जुड़ चुके हैं. ಭಾವನೆಗಳನ್ನು ಮನಸ್ಸಿನೊಂದಿಗೆ ಜೋಡಿಸಿ ದೇಶದ ಏಕತೆ, ಅಖಂಡತೆ ಮತ್ತು ಸಾರ್ವಭೌಮತೆಗಾಗಿ ತಮ್ಮ ಪ್ರಾಣತ್ಯಾಗ ಮಾಡಿದ ಯೋಧರಿಗೆ ಇಡೀ ದೇಶವೇ ಋಣಿಯಾಗಿರುತ್ತದೆ ಎಂದು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಅಂಗವಾಗಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಅವರು ವಿಶ್ವಕ್ಕೆ ಮೃತ್ಯುವಿನಿಂದ ಅಮರತ್ವದ ಭಾವ ಕೊಟ್ಟವರು ಭಾರತೀಯರು, ದೇಶದ ಯೋಧರು ಇದನ್ನು ವಿಶ್ವಕ್ಕೆ ತೋರಿಸಿಕೊಟ್ಟರು ಎಂದು ಹೇಳಿದರು. ಸಾವಿನಲ್ಲೂ ಅಮರರಾಗುವುದು ಎಂಬ ವಿಚಾರ ಕೇವಲ ಭಾರತದಲ್ಲಿ ಮಾತ್ರ ಸಿಗುತ್ತದೆ. ವಿಶ್ವದ ಬೇರಾವ ರಾಷ್ಟ್ರದಲ್ಲೂ ಇದು ಕಾಣಿಸುವುದಿಲ್ಲ. ಈ ರೀತಿ ಭಾರತದ ಸ್ವಾತಂತ್ರ್ಯ, ದೇಶದ ಸುರಕ್ಷತೆಗಾಗಿ ಅಮರರಾದವರಿಗೆ ದೇಶದ ಪ್ರತಿಯೊಬ್ಬರೂ ಗೌರವ ಸಲ್ಲಿಸುವ ಸಂದರ್ಭ ಈಗ ಬಂದಿದೆ. ದೇಶದ ಸ್ವಾತಂತ್ರ್ಯ ಸುವರ್ಣ ಮಹೋತ್ಸವದ ವೇಳೆ ಈ ಕಾರ್ಯವನ್ನು ನಾವೆಲ್ಲರೂ ಸೇರಿ ಮಾಡೋಣ ಎಂದರು. ಇಂದು ವಿಶ್ವ ಅಂಗಾಂಗ ದಾನ ದಿನ. ಈ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ವಿಶ್ವ ಅಂಗಾಂಗ ದಾನ ದಿನದ ಅಂಗವಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮಾತನಾಡಿ, ಪ್ರತಿಯೊಬ್ಬರೂ ಸಾಮಾಜಿಕ ಹೊಣೆಗಾರಿಕೆ ಅರಿತು ಅಂಗಾಂಗ ದಾನಕ್ಕೆ ಮುಂದಾಗಬೇಕು ಎಂದರು. ಉಡುಪಿಯಲ್ಲಿ ಸುದ್ದಿಗಾರರೊಂದಿಗೆ ಅವರು ಇತ್ತೀಚಿನ ದಿನಗಳಲ್ಲಿ ಅಂಗಾಂಗ ದಾನ ಮತ್ತು ಕಸಿ ಕುರಿತು ಜನರಲ್ಲಿ ಹೆಚ್ಚಿನ ಜಾಗೃತಿ ಮೂಡುತ್ತಿದೆ. ಸುಧಾರಿತ ತಂತ್ರಜ್ಞಾನ ಅಳವಡಿಕೆಯಿಂದ ಮೂತ್ರಪಿಂಡ, ಹೃದಯ ಸೇರಿದಂತೆ ಇನ್ನಿತರ ಅಂಗಾಂಗಗಳನ್ನು ದಾನ ಮಾಡಿ ಸಾವಿರಾರು ಜೀವಗಳನ್ನು ಉಳಿಸಲು ಸಾಧ್ಯವಿದೆ. ನಾನು ಸಹ ಅಂಗಾಂಗ ದಾನ ಮಾಡಲು ಸಹಿ ಹಾಕುತ್ತೇನೆ, ಇತರರು ಕೂಡ ಸಹಿ ಹಾಕಬೇಕು ಎಂದರು.
ಅದನ್ನು ಕಸಿ ಮಾಡುವಂಥದ್ದು ತಂತ್ರಜ್ಞಾನ ಬಂದಿದೆ. ಇದರಿಂದ ಭಾಳಷ್ಟು ಜೀವಗಳನ್ನು ಉಳಿಸ್ಬೋದು. ಅದು ಹೃದಯದ್ದಿರ್ಬೋದು, ಲಿವರ್ದಿರ್ಬೋದು. ಸಂಭವನೀಯ ಮೂರನೇ ಅಲೆ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಬಿಗಿ ಕ್ರಮ ಕೈಗೊಳ್ಳಲಾಗಿದೆ. ಶೀಘ್ರದಲ್ಲೇ ತಜ್ಞರ ತುರ್ತು ಸಭೆ ಕರೆದು ಮತ್ತಷ್ಟು ಕ್ರಮಗಳ ಕುರಿತು ಚರ್ಚಿಸಲಾಗುವುದು. ಅವರ ಅಭಿಪ್ರಾಯ ಸಂಗ್ರಹಿಸಿ ಮುಂದಿನ ನಿರ್ಧಾರ ಕೈಗೊಳ್ಳುವುದಾಗಿ ತಿಳಿಸಿದರು. ಈಗ ಈ ಜಗತ್ತಾದ್ಯಂತ ಇವತ್ತು ವರ್ಲ್ಡ್ ಆರ್ಗನ್ಸ್ ಡೊನೇಷನ್ ಡೇ ಇದೆ. ನಾನು ನನ್ನ ಸಮೇತವಾಗಿ ಕರೆ ಕೊಡ್ತಾ ಇದ್ದೀನಿ. ನಾನು ಕೂಡ ಸ್ವಾತಂತ್ರ್ಯೋತ್ಸವದ ಪ್ರಧಾನ ಸಮಾರಂಭ ನಡೆಯಲಿರುವ ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿಂದು ಅಣಕು ಪಥಸಂಚಲನ ನಡೆಯಿತು. ಈ ಸಂದರ್ಭದಲ್ಲಿ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ, ಪೊಲೀಸ್ ಆಯುಕ್ತ ಕಮಲ್ ಪಂತ್ ಪರೇಡ್ ವೀಕ್ಷಿಸಿದರು. ಕೆಎಸ್ಆರ್ಪಿ, ಸಿಎಆರ್, ಗೃಹ ರಕ್ಷಕ ದಳ ಸೇರಿದಂತೆ 20 ತುಕಡಿಗಳ 470 ಸಿಬ್ಬಂದಿ ಅಣಕು ಪ್ರದರ್ಶನದಲ್ಲಿ ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ರಾಷ್ಟ್ರಭಕ್ತಿ ಬಿಂಬಿಸುವ ಗೀತ ಗಾಯನದ ಪೂರ್ವ ಸಿದ್ದತೆಯೂ ನಡೆಯಿತು. ಭಾರತೀಯ ರಕ್ಷಣಾ ಸೇವೆಯ 3 ಹಿರಿಯರು ಅಧಿಕಾರಿಗಳು ಮಾನ್ಯ ಮುಖ್ಯಮಂತ್ರಿಗಳನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಲಿದ್ದಾರೆ. ಕೋವಿಡ್ ಹಿನ್ನೆಲೆಯಲ್ಲಿ 1,000 ಆಸನಗಳ ವ್ಯವಸ್ಥೆ ಮಾಡಲಾಗಿದೆ. 100 ಮಂದಿ ಕೋವಿಡ್ ವಾರಿಯರ್ಸ್ ಹಾಗೂ ಕೊರೋನಾ ಸೋಂಕಿನಿಂದ ಗುಣಮುಖರಾದ 25 ಜನರಿಗೆ ಆಹ್ವಾನ ನೀಡಲಾಗಿದ್ದು, ಸಾರ್ವಜನಿಕರ ಪ್ರವೇಶವನ್ನು ನಿಷೇಧಿಸಲಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವವರು ಕಡ್ಡಾಯವಾಗಿ ಮಾಸ್ಕ್ ಧರಿಸುವುದು ಸೇರಿದಂತೆ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸಬೇಕಿದೆ ಎಂದು ಮಾಹಿತಿ ನೀಡಿದರು. ಸುಮಾರು 100 ಸಿಬ್ಬಂದಿ ಮತ್ತು ಕೋವಿಡ್-19 ಸೋಂಕಿನಿಂದ ಗುಣಮುಖರಾಗಿರತಕ್ಕಂತಹ ಎಲ್ಲ ವಯೋಮಾನದವರು ಒಳಗೊಂಡಂತೆ 25 ಜನರನ್ನು ಕಾರ್ಯಕ್ರಮಕ್ಕೆ ನಾವು ಆಹ್ವಾನವನ್ನು ಮಾಡಿದ್ದೀವಿ. ಜನಪ್ರತಿನಿಧಿಗಳು ಮತ್ತು ಹಿರಿಯ ಅಧಿಕಾರಿಗಳು ವೇದಿಕೆಯ ಬಲಭಾಗದಲ್ಲಿ ಮತ್ತು ಕೋವಿಡ್ ವಾರಿಯರ್ಗಳು ಮತ್ತು ಕೋವಿಡ್ನಿಂದ ಗುಣಮುಖರಾಗಿದ್ದವರು ವೇದಿಕೆಯ ಎಡಭಾಗದಲ್ಲಿ ಆಸನ ವ್ಯವಸ್ಥೆಯನ್ನು ಸ್ವೀಕರಿಸುತ್ತಾರೆ. ಕಾರ್ಯಕ್ರಮದ ನೇರ ಪ್ರಸಾರವನ್ನು ದೂರದರ್ಶನ ಮತ್ತು ವೆಬ್ ಕಾಸ್ಟ್ ಮೂಲಕ ಪ್ರಸಾರ ಮಾಡಲು ಕ್ರಮವನ್ನು ಕೈಗೊಳ್ಳಲಾಗಿದೆ. ಮಾಸ್ಕ್ ಅನ್ನು ಧರಿಸತಕ್ಕಂಥದ್ದು ಮತ್ತು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಲು ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳನ್ನು ಮತ್ತು ಸಾರ್ವಜನಿಕ ಪ್ರವೇಶವನ್ನು ಈ ಸಂದರ್ಭದಲ್ಲಿ ಬಿಡ್ತಕ್ಕಂಥದ್ದಲ್ಲ. ಆ ದಿವಸ ನಡೆದಿರುವ ಈ ಕಾರ್ಯಕ್ರಮ ಸಲುವಾಗಿ ಮಾಡಿರುವ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಸುಮಾರು 1,500 ಪೊಲೀಸ್ ಸಿಬ್ಬಂದಿಯನ್ನು ಕರ್ತವ್ಯಕ್ಕೆ ನಿಯೋಜಿಸಲಾಗುತ್ತದೆ. 15 ಕೆಎಸ್ಆರ್ಪಿ, 10 ನಗರ ಸಶಸ್ತ್ರ ಪಡೆ ತುಕಡಿಯ ಜೊತೆಗೆ 2 ವಿಶೇಷ ಕಮಾಂಡೋ ತಂಡಗಳನ್ನು ಭದ್ರತೆಗಾಗಿ ನಿಯೋಜಿಸಲಾಗುವುದು. ಪಾಸ್ ಇದ್ದವರಿಗೆ ಮಾತ್ರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡಲಾಗುವುದು ಎಂದು ತಿಳಿಸಿದರು. ಜಾಯಿಂಟ್ ಕಮಿಷನ್ ಮತ್ತೆ 10 ಜನ ಡಿಸಿಪಿ ಅವರು ಆ ದಿವಸ ಇಲ್ಲಿ ಡ್ಯೂಟಿಲಿ ಇರ್ತಾರೆ. ಯಾವ ಥರ ಇದು ಅಹಿತಕರ ಘಟನೆ ಆಗಬಾರ್ದು, ಆ ಹಿನ್ನೆಲೆಯಲ್ಲಿ ನಾವು KSRP 15 ಟುಕಡಿಗಳನ್ನು ಮತ್ತು ಸಿಟಿ ಆರ್ಮ್ ರಿಸರ್ವ್ದು 10 ಟುಕಡಿಗಳನ್ನು ನೇಮಿಸಿದ್ದೀವಿ. ಅದು ಅಲ್ಲದೆ 2 ಕಮಾಂಡೋ ಟೀಮ್ಗಳನ್ನು ಕೂಡ ಇಲ್ಲಿ ನಿಯೋಜಿಸಲಾಗಿರುತ್ತದೆ. 6 ಟುಕಡಿಗಳನ್ನು ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 40,120 ಹೊಸ ಕೊರೋನಾ ಸೋಂಕು ಪ್ರಕರಣಗಳು ದಾಖಲಾಗಿದೆ. ಇದೇ ಅವಧಿಯಲ್ಲಿ 42,295 ಮಂದಿ ಚೇತರಿಸಿಕೊಂಡು ವಿವಿಧ ಆಸ್ಪತ್ರೆಗಳಿಂದ ಬಿಡುಗಡೆಯಾಗಿದ್ದಾರೆ. ಇದರೊಂದಿಗೆ ಒಟ್ಟಾರೆ ಗುಣಮುಖರಾದವರ ಸಂಖ್ಯೆ 3,13,02,345ಕ್ಕೆ ಹೆಚ್ಚಳವಾಗಿದೆ. ಚೇತರಿಕೆಯ ಪ್ರಮಾಣ 97.46%ರಷ್ಟಿದೆ. ಒಟ್ಟು 3,85,227 ಸಕ್ರಿಯ ಪ್ರಕರಣಗಳಿವೆ. ಈ ಪ್ರಮಾಣ 1.20%. ಕಳೆದ 24 ಗಂಟೆಗಳಲ್ಲಿ 585 ಮಂದಿ ಮೃತಪಟ್ಟಿದ್ದು, ಒಟ್ಟು ಮೃತಪಟ್ಟವರ ಸಂಖ್ಯೆ 4,30,254ಕ್ಕೆ ಏರಿಕೆಯಾಗಿದೆ. ಇದು 1.34%. ವಿಶ್ವದಲ್ಲೇ ಅತಿ ಹೆಚ್ಚು ಲಸಿಕೆ ನೀಡಿರುವ ದೇಶಗಳ ಪೈಕಿ ಭಾರತ ಮುಂಚೂಣಿಯಲ್ಲಿದೆ. ಇದುವರೆಗೆ ದೇಶಾದ್ಯಂತ ಒಟ್ಟು 52,95,82,956 ಡೋಸ್ ಲಸಿಕೆ ನೀಡಲಾಗಿದೆ.
ನಿನ್ನೆ ಒಂದೇ ದಿನ 57,31,574 ಡೋಸ್ ಲಸಿಕೆ ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ದೇಶದಲ್ಲಿ ಕೊರೋನಾ ಮಾದರಿಗಳ ಪರೀಕ್ಷಾ ಸಾಮರ್ಥ್ಯದಲ್ಲಿ ನಿರಂತರ ಹೆಚ್ಚಳ ಮಾಡಲಾಗುತ್ತಿದ್ದು, ಇದುವರೆಗೆ ಒಟ್ಟು 48,94,70,779 ಮಂದಿಗೆ ಕೊರೋನಾ ಮಾದರಿ ಪರೀಕ್ಷೆ ನಡೆಸಲಾಗಿದೆ. ನಿನ್ನೆ ಒಂದೇ ದಿನ 19,70,495 ಮಂದಿಯ ಮಾದರಿ ಪರೀಕ್ಷಿಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ತಿಳಿಸಿದೆ. ದೇಶದಲ್ಲಿ ವಿದ್ಯುತ್ ಚಾಲಿತ ವಾಹನಗಳ ಬಳಕೆಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಚಾರ್ಜಿಂಗ್ ಸಂಪರ್ಕವನ್ನು ಸ್ಥಾಪಿಸುವ ಸಂಬಂಧ ರಾಜ್ಯ ಸರ್ಕಾರ ಹಾಗೂ ಸ್ಥಳೀಯ ಸಂಸ್ಥೆಗಳಿಗೆ ನೀತಿ ಆಯೋಗ ಮಾರ್ಗಸೂಚಿಗಳ ಕೈಪಿಡಿಯೊಂದನ್ನು ಬಿಡುಗಡೆಗೊಳಿಸಿದೆ. ಈ ಕೈಪಿಡಿಯನ್ನು ನೀತಿ ಆಯೋಗ, ಇಂಧನ ಸಚಿವಾಲಯ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಭಾರತೀಯ ವಿಶ್ವ ಸಂಪನ್ಮೂಲಗಳ ಸಂಸ್ಥೆ ಜಂಟಿಯಾಗಿ ಸಿದ್ಧಪಡಿಸಿದೆ. ವಿದ್ಯುತ್ ಚಾಲಿತ ವಾಹನಗಳ ಬಳಕೆ ಹಾಗೂ ಅದರ ಚಾರ್ಜಿಂಗ್ ಸಂಪರ್ಕ ಅಳವಡಿಸಲು ಎದುರಾಗುವ ಸಾಮಾನ್ಯ ಸವಾಲುಗಳು ಮತ್ತು ಅವುಗಳಿಗೆ ವ್ಯವಸ್ಥಿತ ಪರಿಹಾರ ಕಂಡುಕೊಳ್ಳುವ ಕುರಿತು ಈ ಕೈಪಿಡಿಯಲ್ಲಿ ವಿಸ್ತೃತ ವಿವರಣೆ ನೀಡಲಾಗಿದೆ. ಕೇಂದ್ರ ಸರ್ಕಾರದ ಎಲ್ಲಾ ಸಚಿವಾಲಯಗಳು ಮತ್ತು ಅವುಗಳ ಆಡಳಿತಾತ್ಮಕ ನಿಯಂತ್ರಣದಲ್ಲಿರುವ ಸಂಸ್ಥೆಗಳು ಪೂರ್ವ ಪಾವತಿ ಪ್ರೀಪೇಡ್ ವಿದ್ಯುತ್ ಸ್ಮಾರ್ಟ್ ಮೀಟರ್ಗಳಿಗೆ ಪರಿವರ್ತಿಸಿಕೊಳ್ಳುವಂತೆ ನಿರ್ದೇಶನ ನೀಡಲು ಕೇಂದ್ರ ಇಂಧನ ಸಚಿವಾಲಯವು ಕೇಂದ್ರ ಸರ್ಕಾರಕ್ಕೆ ಸಲಹೆ ನೀಡಿದೆ. ಕೇಂದ್ರ ಸರ್ಕಾರದ ಎಲ್ಲಾ ಸಚಿವಾಲಯಗಳು ಮತ್ತು ಇಲಾಖೆಗಳು ಯಾವುದೇ ಬ್ಯಾಂಕ್ ಖಾತರಿ ಇಲ್ಲದೆ ಪ್ರೀಪೇಡ್ ವಿದ್ಯುತ್ ಸ್ಮಾರ್ಟ್ ಮೀಟರ್ಗಳನ್ನು ಅಳವಡಿಸಲು ಅನುವು ಮಾಡಿಕೊಡಬೇಕು. ಹಣಕಾಸು ಸಚಿವಾಲಯ ಈ ಕುರಿತು ಇತರೆ ಸಚಿವಾಲಯಗಳಿಗೆ ಸ್ಪಷ್ಟೀಕರಣ ನೀಡಬೇಕು ಎಂದು ಇಂಧನ ಸಚಿವಾಲಯ ಕೋರಿದೆ. ಸರ್ಕಾರಿ ಇಲಾಖೆಗಳಲ್ಲಿ ಪೂರ್ವ ಪಾವತಿ ವಿದ್ಯುತ್ ಸ್ಮಾರ್ಟ್ ಮೀಟರ್ ಅಳವಡಿಕೆಯಿಂದ ವಿದ್ಯುತ್ ವಿತರಣಾ ಕಂಪನಿಗಳು ಆರ್ಥಿಕ ಸ್ಥಿರತೆ ಮತ್ತು ದಕ್ಷತೆ ಹೊಂದಲು ಸಾಧ್ಯವಾಗಲಿದೆ. ವಿದ್ಯುತ್ ಬಾಕಿಯಂತಹ ಸಮಸ್ಯೆಗಳು ಇತ್ಯರ್ಥವಾಗುವುದರೊಂದಿಗೆ ರಾಜ್ಯಗಳಿಗೂ ಈ ನಿರ್ಧಾರ ಮಾದರಿಯಾಗುತ್ತದೆ ಎಂದು ಇಂಧನ ಸಚಿವಾಲಯ ಅಭಿಪ್ರಾಯಪಟ್ಟಿದೆ. ಸಾಧಿಸುವ ಛಲವಿದ್ದರೆ ಯಾವುದೇ ನ್ಯೂನತೆಯನ್ನು ಕೂಡ ಮೆಟ್ಟಿ ನಿಲ್ಲುವ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಈ ನಾಣ್ಣುಡಿಗೆ ಸಾಕ್ಷಿಯಾಗಿದ್ದಾರೆ ಚಿತ್ರದುರ್ಗದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿ. ಚಳ್ಳಕೆರೆ ತಾಲೂಕಿನ ಖಾಸಗಿ ವಿದ್ಯಾಸಂಸ್ಥೆಯ ಬಿಎಂ ಮುಕ್ತಾ ಗಂಭೀರ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದು, ಬೆಳಕು ಹಾಗೂ ಬಿಸಿಲಿನಲ್ಲಿ ಅಸಹಜ ದೃಷ್ಟಿಯನ್ನು ಹೊಂದಿರುವ ಅವರು ಕಾರ್ನಿಯಾ ಲಿಪ್ಸೋಪಿಯಾ ಲಕ್ಷಣಕ್ಕೆ ತುತ್ತಾಗಿದ್ದಾರೆ. ಆದರೂ ಸಹ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 625ಕ್ಕೆ 625 ಅಂಕ ಪಡೆದು ಉತ್ತಮ ಸಾಧನೆ ಮಾಡಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಮುಕ್ತಾ ಬಿಎಂ ದೀರ್ಘ ಅವಧಿಯವರೆಗೆ ಓದುವುದು ಬರೆಯುವುದು ಕಷ್ಟವಾಗುತ್ತಿತ್ತು. ಆದರೂ ತಾನು ಹಠ ಹಿಡಿದು ಪ್ರತಿನಿತ್ಯ ಅಭ್ಯಾಸ ಮಾಡುತ್ತಿದ್ದೆ. ಇದರಿಂದ ಅಂತಿಮ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಲು ಸಹಕಾರಿಯಾಯಿತು ಎಂದರು. ತಿಳ್ಕೊಂಡು ಬರೀತಾ ಇದ್ದೆ. ನನಗೆ ಔಟ್ ಆಫ್ ಔಟ್ ಬರಬೇಕು ಅಂದರೆ ಸ್ಕೂಲವರೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಟೀಚರ್ಸೂ ತುಂಬ ಚೆನ್ನಾಗಿ ಟೀಚಿಂಗ್ಸ್ ಮಾಡಿದ್ದಾರೆ. ನನಗೂ ಕೂಡ ವಿದ್ಯಾರ್ಥಿನಿಯ ತಾಯಿ ಅಪರ್ಣಾ ತಮ್ಮ ಮಗಳಿಗೆ ಕಣ್ಣಿನ ಸಮಸ್ಯೆ ಇರುವುದರಿಂದ ಅವರ ಭವಿಷ್ಯದ ಕುರಿತು ತಮಗೆ ಚಿಂತೆಯಾಗಿತ್ತು. ಆದರೆ ಆಕೆ ಅದನ್ನು ಸಮಸ್ಯೆಯಾಗಿ ಪರಿಗಣಿಸದೆ ದಿಟ್ಟ ನಿರ್ಧಾರದಿಂದ ವಿದ್ಯಾಭ್ಯಾಸಕ್ಕೆ ಗಮನ ಹರಿಸಿ ಉತ್ತಮ ಸಾಧನೆ ಮಾಡಿದ್ದಾಳೆ. ಜೊತೆಗೆ ಯೋಗ ಹಾಗೂ ನಿರಂತರ ಚಿಕಿತ್ಸೆಯ ಪಾಲನೆಯಿಂದ ಪರೀಕ್ಷೆ ಬರೆಯಲು ಸುಲಭವಾಯಿತು ಎಂದರು. ಆರೋಗ್ಯದಲ್ಲಿ ಕಣ್ಣಿನ ವಿಷಯದಲ್ಲಿ ಸ್ವಲ್ಪ ಅವಳಿಗೆ ತೊಂದರೆ ಇದೆ. ಆದರೆ ಅವಳು ಅದನ್ನೇ ಒಂದು ದೊಡ್ಡ ನನ್ನಲ್ಲಿ ಮಿಸ್ಟೇಕ್, ನನ್ನಲ್ಲಿ ಒಂದು ಅನಾರೋಗ್ಯ ಅನ್ನೋದು ಭಾವಿಸ್ದಂಗೆ ಅವಳದನ್ನೆಲ್ಲ ಮೀರಿ ಇವತ್ತಿನ ದಿನ ಸಾಧನೆ ಮಾಡಿದ್ದಾಳೆ. ಚಾಮರಾಜನಗರ ಜಿಲ್ಲೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ರಾಂಪುರ ಆನೆ ಶಿಬಿರದಲ್ಲಿ ನಿನ್ನೆ ವಿಶ್ವ ಆನೆ ದಿನವನ್ನು ಆಚರಿಸಲಾಯಿತು. ಹೂವಿನಿಂದ ಅಲಂಕೃತಗೊಂಡ ಚೈತ್ರ, ಜಯಪ್ರಕಾಶ ಸೇರಿದಂತೆ 10ಕ್ಕೂ ಹೆಚ್ಚು ಆನೆಗಳು ವಿವಿಧ ರೀತಿಯ ಕಸರತ್ತುಗಳನ್ನು ಪ್ರದರ್ಶಿಸುವ ಮೂಲಕ ಅಧಿಕಾರಿಗಳು ಹಾಗೂ ಪ್ರೇಕ್ಷಕರ ಮನಸೂರೆಗೊಳಿಸಿದವು. ಮಾವುತ ಮತ್ತು ಕಾವಡಿಗಳಿಗೆ ಆನೆಯ ಮೇಲಿರುವಂತಹ ನಂಬಿಕೆ, ಆನೆಗೆ ಮಾವುತ ಮತ್ತು ಕಾವಡಿ ಮೇಲಿರುವಂತಹ ಕೃಷ್ಣ ಆನೆ, ಕೃಷ್ಣಮೂರ್ತಿ ಹಾಗೂ ಚೇತನ್.
ಡಿಡಿ ನ್ಯೂಸ್ನೊಂದಿಗೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಹುಲಿ ಯೋಜನೆ ನಿರ್ದೇಶಕ ನಟೇಶ್, ದೇಶದ ಶೇಕಡಾ 22ರಷ್ಟು ಆನೆಗಳು ಕರ್ನಾಟಕ ರಾಜ್ಯದಲ್ಲಿದ್ದು, ಬಂಡೀಪುರ ಕಾಡಿನಲ್ಲಿಯೇ 1900ಕ್ಕೂ ಹೆಚ್ಚು ಆನೆಗಳು ವಾಸಿಸುತ್ತಿವೆ. ವಿಶ್ವ ಆನೆ ದಿನದ ಅಂಗವಾಗಿ ಆನೆಗಳ ರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ. ಆನೆಗಳ ಸಂತತಿ ವೃದ್ಧಿಗೆ ಅರಣ್ಯ ಇಲಾಖೆ ಹಲವಾರು ಕ್ರಮಗಳನ್ನು ಕೈಗೊಂಡಿರುವುದಾಗಿ ತಿಳಿಸಿದರು. ಹೇಳಲಿಕ್ಕೆ ನಾವು ಹೆಮ್ಮೆ ಪಡ್ಕೋಬೇಕಾಗುತ್ತೆ. ಸುಮಾರು 6049 ಎಲಿಫೆಂಟು ನಮ್ಮಲ್ಲಿ ಇದೆ ಇವತ್ತಿನಲ್ಲಿ. ಅದಲ್ಲದೆ ಬಂಡೀಪುರ, ನಾಗರಹೊಳೆ, ನಮ್ಮ ಮುದುಮಲಾಯ್, ಈ ಒಂದು ಟೋಟಲ್ ಏನು ನಾವು ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ ಅಂತ ಏನು ಹೇಳ್ತೀವಿ, ಇಲ್ಲಿ ಮಾತ್ರ ತಗೊಂಡ್ರೆ ದೇಶದ 25 ಭಾಗ ಆನೆಗಳು, ಅಂದರೆ ಸುಮಾರು 8000 ಆನೆಗಳು ಈ ಭಾಗದಲ್ಲಿ ನಾವು ರಕ್ಷಣೆಯನ್ನು ಪಡ್ಕೊಂಡಿದೆ. ಇದೆಲ್ಲದಕ್ಕೂ ನಾವು ಒಂದು ಧನ್ಯವಾದ ಹೇಳಬೇಕಾಗಿದ್ದು. ಮುಖ್ಯವಾಗಿ ಈ ಭಾಗದಲ್ಲಿ ವಾಸಿಸತಕ್ಕಂಥ ಎಲ್ಲ ಆದಿವಾಸಿ ಸಮಾಜದ ಜನಗಳು, ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ನಮ್ಮ ಕಾಡಂಚಿನದಲ್ಲಿ ವಾಸಿಸತಕ್ಕಂಥ ಜನಗಳಿಗೆ ನಾವು ಧನ್ಯವಾದ ಹೇಳಬೇಕಾಗುತ್ತೆ. ನಗರ ಜೀವನದಲ್ಲಿ ಮಕ್ಕಳಿಗೆ ಅಂಟಿಕೊಂಡಿರುವ ಮೊಬೈಲ್ನ ಗೀಳು, ಅದರಿಂದ ಪೋಷಕರು ಅನುಭವಿಸುವ ಮುಜುಗರ ಸೇರಿದಂತೆ ಆಧುನಿಕತೆಯ ತಲ್ಲಣಗಳನ್ನು ಕಟ್ಟಿಕೊಡುವ ಹಾರುವ ಹಂಸಗಳು ಮಕ್ಕಳ ಚಲನಚಿತ್ರ ನಿನ್ನೆ ಬಿಡುಗಡೆಯಾಗಿದೆ. ಎನ್ಆರ್ ಕಾಲೋನಿ ಬಸ್ ನಿಲ್ದಾಣದ ಎದುರು ಇರುವ ಡಾ ಸಿ ಅಶ್ವಥ್ ಕಲಾಭವನದಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಬಿಸಿ ನಾಗೇಶ್ ಚಲನಚಿತ್ರವನ್ನು ಬಿಡುಗಡೆ ಮಾಡಿದರು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಟಿಎಸ್ ನಾಗಾಭರಣ ಉಪಸ್ಥಿತರಿದ್ದರು. ಗ್ರಾಮೀಣ ಮತ್ತು ನಗರ ಬದುಕಿನ ದರ್ಶನದ ಕಲಾತ್ಮಕ ಅಭಿರುಚಿಯ ಚಿತ್ರಕ್ಕೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಡಾ ದೊಡ್ಡರಂಗೇಗೌಡ ಅವರು ಕಥೆ, ಚಿತ್ರಕಥೆ, ಸಂಭಾಷಣೆ, ಹಾಡುಗಳನ್ನು ಬರೆದು ನಿರ್ದೇಶನ ಮಾಡಿದ್ದಾರೆ. ವಾಸು ಪ್ರಸಾದ್ ಚಿತ್ರ ನಿರ್ಮಿಸಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಸಾಹಿತಿ ಡಾ ದೊಡ್ಡರಂಗೇಗೌಡ, ಪ್ರತಿಯೊಬ್ಬರೂ ಮೊಬೈಲ್ ಗೇಳಿಗೆ ಅಂಟಿಕೊಂಡಿರುವುದರಿಂದ ಪರಸ್ಪರರ ನಡುವಿನ ಸ್ನೇಹ, ಪ್ರೀತಿ, ವಿಶ್ವಾಸ ಇಲ್ಲದಂತಾಗಿದೆ. ಅತಿಯಾದ ಮೊಬೈಲ್ ಬಳಕೆ ಮಕ್ಕಳ ಬದುಕಿಗೆ ಮಾರಕವಾಗಿದೆ. ಈ ಬಗ್ಗೆ ಚಿತ್ರದಲ್ಲಿ ಮಾಹಿತಿ ನೀಡುವುದರೊಂದಿಗೆ ನಾಡಿಗೆ ಅತ್ಯುತ್ತಮ ಚಲನಚಿತ್ರ ನೀಡಬೇಕೆಂಬ ಉದ್ದೇಶದಿಂದ ಈ ಸಿನಿಮಾ ನಿರ್ದೇಶಿಸಿರುವುದಾಗಿ ಹೇಳಿದರು. ಯೋಚನೆ ಮಾಡ್ತಾ ಯಾಕೆ ಮೊಬೈಲ್ನ ಕುರಿತು, ಮೊಬೈಲ್ನ ದುಷ್ಪರಿಣಾಮಗಳನ್ನು ಕುರಿತು ಒಂದು ಚಿತ್ರ ಮಾಡಬಾರದು ಅಂತ ಹೇಳಿ ನಾನು ಯೋಚನೆ ಮಾಡಿದೆ. ಬಾಲನಟ ಮಾಸ್ಟರ್ ಓ ಜಸ್ದೀಪ್ ಮೊಬೈಲ್ ಫೋನ್ನ ಉತ್ತಮ ರೀತಿಯ ಬಳಕೆ ಕುರಿತಂತೆ ಸಿನಿಮಾದಲ್ಲಿ ತಿಳಿಸಲಾಗಿದೆ ಎಂದರು. ಹಿಂಗಡೆ ಬ್ಯಾಕ್ಗ್ರೌಂಡ್ ಆ್ಯಪ್ಸ್ ಎಲ್ಲ ಓಡಿಸ್ತಾ ಇರ್ತಾನೆ, ಆದರೂ ಯೂಟ್ಯೂಬ್, ಗೇಮ್ಸ್ ಆಡೋದು ಎಲ್ಲ ಅದರದ್ದೊಂದು ಲಿಮಿಟ್ಸಲ್ಲಿ ಒಳ್ಳೆಯದಾಗಿರುತ್ತೆ. ಆದರೆ ಎಷ್ಟೊಂದು ಜನ ಆನ್ಲೈನ್ ಕ್ಲಾಸಿಂದ ಲಿಮಿಟ್ಸ್ ಪಾರ್ ಹೋಗ್ತಾ ಇದ್ದಾರೆ. ಅದಕ್ಕೆ ಈ ಮೂವಿ ನೋಡಿದ್ರೆ ಗೊತ್ತಾಗುತ್ತೆ ಏನೇನು ಮಾಡಬೇಕು, ಮಾಡಬಾರ್ದು. ಮೊಬೈಲ್ ನೋಡಿದ್ರೆ ಹೆಂಗೆ ಯೂಸ್ ಆಗುತ್ತೆ, ಹೆಂಗೆ ಯೂಸ್ ಮಾಡ್ಕೋಬೇಕು ಮೊಬೈಲ್ನ ಅಂತೆಲ್ಲ ಗೊತ್ತಾಗುತ್ತೆ. ಶಿಕ್ಷಣ ಸಚಿವ ಬಿಸಿ ನಾಗೇಶ್, ಚಿತ್ರತಂಡ ಯಾವುದೇ ವಾಣಿಜ್ಯ ವ್ಯಾಪಾರದ ಉದ್ದೇಶವಿಲ್ಲದೆ ಅತ್ಯುತ್ತಮ ಪ್ರಯತ್ನ ಮಾಡಿದೆ. ಹೆಚ್ಚಿನ ಜನ ಈ ಚಿತ್ರವನ್ನು ವೀಕ್ಷಿಸಬೇಕು ಎಂದರು. ಸಾಮಾಜಿಕ ಪೀಳಿಗೆ ಏನಿದೆ ನಮ್ಮೆಲ್ಲರಿಗೂ ಗೊತ್ತಿದೆ. ನಮ್ಮೆಲ್ಲ ಮನೆಗಳಲ್ಲೂ ಮೊಬೈಲ್ ಆಗಲಿ ಅಥವಾ ಬೇರೆ ಬೇರೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸಿಂದ ಮಕ್ಕಳು ಏನಾಗ್ತಿದ್ದಾರೆ ಅನ್ನೋಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಂಥ ಟೈಮಲ್ಲಿ ಈ ಥರದ ಒಂದು ಒಳ್ಳೆಯ ಮಾರಲ್ ಕೊಡುವಂಥ, ಮಕ್ಕಳಿಗೆ ಪಾಠ ಹೇಳ್ಕೊಡುವಂಥ ಪ್ರಯತ್ನವನ್ನು ಈ ಸಿನಿಮಾ ಏನು ಮಾಡಿದೆ ಅದು ಖಂಡಿತ ಯಶಸ್ಸಾಗುತ್ತೆ. ಕ್ರಿಕೆಟ್. ಲಂಡನ್ನ ಲಾರ್ಡ್ಸ್ ಮೈದಾನದಲ್ಲಿ ನಡೆಯುತ್ತಿರುವ ಭಾರತ ಇಂಗ್ಲೆಂಡ್ ನಡುವಿನ 2ನೇ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ತಂಡ ಮೊದಲ ದಿನದಾಟಕ್ಕೆ 3 ವಿಕೆಟ್ ನಷ್ಟಕ್ಕೆ 276 ರನ್ ಗಳಿಸಿದೆ. ಟಾಸ್ ಗೆದ್ದ ಆತಿಥೇಯ ಇಂಗ್ಲೆಂಡ್ ತಂಡ ಫೀಲ್ಡಿಂಗ್ ಆಯ್ದುಕೊಂಡಿತು. ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ ಮೊದಲ ಇನ್ನಿಂಗ್ಸ್ನಲ್ಲಿ ಉತ್ತಮ ಆರಂಭ ಪಡೆದಿದೆ. ಭಾರತದ ಆರಂಭಿಕ ಆಟಗಾರ ರೋಹಿತ್ ಶರ್ಮಾ 83 ಮತ್ತು ಕೆಎಲ್ ರಾಹುಲ್ ಶತಕದ ಜೊತೆಯಾಟ ನೀಡಿದರು. ಅಜಿಂಕ್ಯ ರಹಾನೆ ಮತ್ತು ಕೆಎಲ್ ರಾಹುಲ್ 2ನೇ ದಿನದಾಟವನ್ನು ಪ್ರಾರಂಭಿಸಲಿದ್ದಾರೆ. ಪಂದ್ಯ ಮಧ್ಯಾಹ್ನ 3:30ಕ್ಕೆ ಆರಂಭವಾಗಲಿದೆ. ಭಾರತ ಹಾಗೂ ಇಂಗ್ಲೆಂಡ್ ನಡುವಣ 5 ಟೆಸ್ಟ್ ಪಂದ್ಯಗಳ ಸರಣಿಯ ಪೈಕಿ ಮಳೆಯಿಂದಾಗಿ ಮೊದಲ ಟೆಸ್ಟ್ ಪಂದ್ಯವು ಡ್ರಾನಲ್ಲಿ ಅಂತ್ಯಗೊಂಡಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೂತನ ವಾಹನಗಳ ಬಳಕೆಯಿಂದ ಅಪಘಾತ ಪ್ರಮಾಣ, ಮಾಲಿನ್ಯ ತಗ್ಗಿಸಲು ಸಹಕಾರಿ, ಉದ್ಯೋಗ ಸೃಷ್ಟಿ ಹೆಚ್ಚಳ, ಪ್ರಧಾನಿ ನರೇಂದ್ರ ಮೋದಿ. 2ನೇ ಹಂತದ ಫಿಟ್ ಇಂಡಿಯಾ ಸ್ವಾತಂತ್ರ್ಯ ಓಟಕ್ಕೆ ಚಾಲನೆ, ಸದೃಢ ದೇಶ ನಿರ್ಮಾಣಕ್ಕೆ ಸಮಾಜದ ಸ್ವಾಸ್ಥ್ಯ ಅತ್ಯವಶ್ಯ, ಸಚಿವ ಅನುರಾಗ್ ಸಿಂಗ್ ಠಾಕೂರ್. ಸೋಂಕು ನಿಯಂತ್ರಣಕ್ಕೆ ರಾಜ್ಯದಲ್ಲಿ ಬಿಗಿ ಕ್ರಮ, ಶೀಘ್ರದಲ್ಲೇ ತಜ್ಞರೊಂದಿಗೆ ಸಭೆ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಸ್ವಾತಂತ್ರ್ಯೋತ್ಸವ ಸಮಾರಂಭಕ್ಕೆ ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನ ಸಜ್ಜು, ಪೊಲೀಸ್ ಸಿಬ್ಬಂದಿ ಸೇರಿ ರಕ್ಷಣಾ ಪಡೆಗಳಿಂದ ತಾಲೀಮು.
ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ಈಗ ನಾನು ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೆ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಕೋವಿಡ್-19 ಲಸಿಕೆ ಪಡೆಯುವುದು ಅಗತ್ಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30 ನಮಸ್ಕಾರ.